ವೈಕುಂಠ ಏಕಾದಶಿ 2 ನಿಮಿಷ ಮಾತಾಡಕ್ಕೆ ಬಿಡ್ತೀನಿ ನಾನು. ಅದೇ ಈ ಕಡೆನೆ ಸೂಪರ್ ಆಗೈತಪ್ಪ ದರ್ಶನ. ಕೃಷ್ಣ ಪರಮಾತ್ಮ ಅಲ್ಲೆಲ್ಲ ಮುಗಿಸ್ಕೊಂಡು ಲೈಫ್ ಸೈಕಲ್ ಯಾಕೆ ಬಂದೆ? ನಿಮ್ಮಿಂದ ದೇವ್ರಿಗೆ ಸೇವೆ ಆಗ್ಬೇಕು, ಅದಕ್ಕೆ ನಿಮ್ಮ ಹತ್ರ ಅಷ್ಟು ದುಡ್ಡು ಏನು ಇಲ್ಲ, ಚೆನ್ನಾಗಿದೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಗೈಸ್, ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ 2 ನಿಮಿಷ ಮಾತಾಡಕ್ಕೆ ಬಿಡ್ತೀನಿ ನಾನು. 2 ನಿಮಿಷ ಮಾತಾಡಕ್ಕೆ ಬಿಡ್ತೀನಿ ನನ್ನ. ನೋಡಿ ಗೈಸ್, ಸೊ ಇಷ್ಟು ದಿವಸ ನಮ್ಮ ಚಿಕ್ಕಪ್ಪ ಇದ್ದರು. ಲೈಕ್ ಪಪ್ಪ ಇದ್ದರೆ ಬ್ಯುಸಿ ಆಗಿಬಿಡ್ತೀನಿ ಕೆಲಸದಲ್ಲಿ. ಅದು ಇದು ಇರುತ್ತೆ, ಅಲ್ಲಿ ಇಲ್ಲಿ ಮೀಟಿಂಗ್ಸ್ ಇರುತ್ತೆ, ಅಲ್ಲಿ ಇಲ್ಲಿ ಹೋಗ್ತೀವಿ. ಸೊ ಆಗಲ್ಲ ಅಷ್ಟು ತಾಳ್ಮೆ ತೊಗೊಂಡು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೇ ಟೈಮ್ ಹಿಡಿಯುತ್ತೆ. ಸೊ ಅಂದರೆ ಅದು ಒಂದು ಕಂಫರ್ಟಬಲಾಗಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಓಕೆ, ಇವತ್ತು ವೈಕುಂಠ ಏಕಾದಶಿ ಆಯಿತಾ. ಸೊ ನಮ್ಮ ಮನೇಲಿ ಈ ದೇವ್ರ ಭಕ್ತಿ ಎಲ್ಲ ತುಂಬ ಜಾಸ್ತಿ, ಎಲ್ರಿಗೂ ಇರಲೇಬೇಕು ಖಂಡಿತವಾಗ್ಲೂ. ಅಮ್ಮ ಸ್ಪಿರಿಚುವಲ್ ಪರ್ಸನ್. ಸ್ವಲ್ಪ ನಾನು ನಂಬ್ತೀನಿ, ಮೂಢನಂಬಿಕೆ ಇಲ್ಲ, ದೇವ್ರ ಮೇಲೆ ನಂಬಿಕೆ ಇದೆ, ಮನ್ಸಾರೆ ನಂಬ್ತೀನಿ. ನನಗೇನು ಅನಿಸುತ್ತೋ, ಲೈಕ್ ಯಾರೋ ಹೇಳ್ತಾರೆ, ಯಾರೋ ಮಾಡ್ತಾರೆ, ಅದು ಮಾಡ್ಬೇಕು ಇದು ಮಾಡ್ಬೇಕು, ಅವಾಗಲೇ ದೇವ್ರು ಒಲಿಯೋದು, ದೇವ್ರು ಮಾಡೋದು, ಅದನ್ನೆಲ್ಲ ನಂಬಲ್ಲ ನಾನು. ನನಗೆ ಗೊತ್ತು, ನಾನು ಎಲ್ಲಿವರೆಗೂ ಕರೆಕ್ಟಾಗಿರ್ತೀನಿ ಅಲ್ಲಿವರೆಗೂ ದೇವ್ರು ಕರೆಕ್ಟಾಗಿರುತ್ತೆ. ದೇವ್ರು ನಮ್ಗೆ ಒಳ್ಳೇದೇ ಮಾಡುತ್ತೆ ಅಂತ ನನಗೆ ಗೊತ್ತು. ಸೊ ಇವತ್ತು ವೈಕುಂಠ ಏಕಾದಶಿ. ಓಕೆ, ಸೊ ಗೊತ್ತು, ಅದೇ ಒಂಥರ ದೇವ್ರನ್ನ ತೊಟ್ಲ ಇಟ್ಟಿರ್ತಾರೆ, ನಾವು ಕೆಳಗಡೆ ಹೋಗ್ತೀವಲ್ಲ. ಸೊ ಅದರದ್ದು ಏನೇನಿದೆ ಎತ್ತ ಅಂತ ಅಂದ್ಬಿಟ್ಟು ನಾನು ನಿಮಗೆ ನಮ್ಮಮ್ಮ ಹತ್ರನೋ ಇಲ್ಲ ಎಲ್ಲಾದ್ರೂ ಕೇಳಿಬಿಟ್ಟು ಅದೇನು ಅದ್ರ ಕತೆ, ವೈಕುಂಠ ಏಕಾದಶಿ ಯಾಕೆ ಮಾಡ್ತಾರೆ ಎಲ್ಲದನ್ನು ಹೇಳ್ತೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಇಸ್ಕಾನ್ಗೆ. ಮಮ್ಮಿ, ಡ್ಯಾಡಿ, ನಾನು, ಧ್ರುವ ಮತ್ತು ನಂದನ್. ನೀವು ನೋಡಿರ್ತೀರ ನಂದನ್ ಹಳೆ ವೀಡಿಯೋಸಲ್ಲೆಲ್ಲ. ಸೊ ಇವಾಗ ನಾವು ಎಷ್ಟೋ ಜನನು ಗಾಡೀಲಿ ಹೋಗ್ತೀವಿ. ಗಾಡೀಲಿ ಹೋಗಿ ಇಸ್ಕಾನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಹತ್ರ ಇಸ್ಕಾನ್ಗೆ ಹೋಗೋಕ್ಕೆ ಕಾರ್ಡ್ ಇದೆ. ಓಕೆ, ಸೊ ಬನ್ನಿ ರೆಡಿ ಆಗೋಣ. ನನ್ನ ರೂಮ್ ನೋಡಿ, ಸದ್ಯಕ್ಕೆ ಇವಾಗ ಈ ಲ್ಯಾಪ್ಟಾಪು ಮತ್ತು ಅದು ಇದು ಇಲ್ಲ, ಇನ್ನೊಂದು ಲ್ಯಾಪ್ಟಾಪ್ ಬ್ಯಾಗು ಮತ್ತು ಇದು ನನ್ನ ವಾರ್ಡ್ರೋಬು ಸದ್ಯಕ್ಕೆ ಇಲ್ಲೆಲ್ಲ ಗೈಸ್. ಇಲ್ಲಿ ಏನಿಲ್ಲ, ಇಲ್ಲಿ ಏನು ಇಡ್ಬೋದು ಅಂತ ಅಂದ್ಬಿಟ್ಟು ಒಂಚೂರು ನನಗೆ ಹೇಳ್ತೀರಾ. ಆಮೇಲೆ ಈ ದೇವ್ರ ಫೋಟೋ ಅದ, ಇಲ್ಲಿ ನಮ್ಮ ಅಜ್ಜಿ ಫೋಟೋ ಅದ ನೋಡಿ, ಎಷ್ಟು ಚೆನ್ನಾಗಿದೆ. ಬಾಡಿದ್ರೆ ಈ ಥರ ಎಲ್ಲ ಮಾಡಬೇಕು. ಇದವರೆಲ್ಲ ಯಾವತ್ತೂ ಜಗಳ ಆಡೋದು ನಾನು ನೋಡೇ ಇಲ್ಲ. ಅಷ್ಟು ದಿವಸದಲ್ಲಿ ಇಷ್ಟು ದಿವಸ ಆಯಿತು, ಒಂದು ದಿವಸ ಅವ್ರು ಜಗಳ ಆಡಿ ಆಯಿತಾ. ಅದು ಆ ಒಂದು ಭಯ ಭಕ್ತಿ ಎಷ್ಟು ಎದುರ್ಕೊಂಡು ಬಂದಿದ್ದಾರೆ ಅವರು ಮನೆ ಜನಕ್ಕೆಲ್ಲ ಅಂತಂದರೆ ಅವ್ರು ನೋಡಿ ಕಲಿಬೇಕು ನಾವು. ಓಕೆ, ಅದನ್ನು ಬೇರೆ ದಿವಸ ಮಾತಾಡೋಣ. ಇವತ್ತು ರೆಡಿಯಾಗಿ ಹೊರಡೋಣ ಬನ್ನಿ. ಸಾರಿ ನನ್ನ ರೂಮ್ನ ಅರ್ಧಂಬರ್ಧ ತೋರಿಸ್ದೆ. ಸೊ ಇವಾಗ ಇಲ್ಲೊಂದು ಕರ್ಟನ್ ಇದೆ, ಇಲ್ಲೊಂದು ಕರ್ಟನ್ ಇದೆ, ಸದ್ಯಕ್ಕೆ ಇಷ್ಟಿದೆ. ಸೊ ಇಲ್ಲ, ನಾನು ಬೆಡ್ನ ಇಲ್ಲೇ ಇಟ್ಟಿದ್ದೀನಿ. ಆಮೇಲೆ ನಾನು ದಿಂಬ ಹಾಕಲ್ಲ, ಸೊ ಅದಕ್ಕೆ ಎಲ್ಲ ಇಟ್ಟಿದ್ದೀನಿ. ಈ ರೂಮ್ಗೆ ಇನ್ನೂ ಏನೇನು ತರ್ಬೋದು, ಏನೇನು ಇಡ್ಬೋದು ಅಂತ ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸಜೆಸ್ಟ್ ಮಾಡಿ, ನೋಡೋಣ, ಆದಷ್ಟು ಇಡಕ್ಕೆ ಟ್ರೈ ಮಾಡೋಣ. ಸೊ ಇವಾಗ ಹೋಗಿ ರೆಡಿ ಆಗೋಣ. ಗೈಸ್, ನಮಸ್ತೆ ಎಲ್ರಿಗೂ. ಸೊ ಅಯ್ಯೋ ಮೈಕಲ್ಲಿ, ಸಾರಿ ಮೈಕ್ ಇಲ್ಲ. ಸೊ ಹಾಯ್ ಗೈಸ್, ಸೊ ಹಿಂಗೆ ರೆಡಿ ಆಗಿದ್ದೀನಿ. ಹೆಂಗೆ ರೆಡಿ ಆಗಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಗೈಸ್ ಹೆಂಗಿದೆ, ರೇಟ್ ಮೈ ಔಟ್ಫಿಟ್ ಗೈಸ್. ಸೊ ತುಂಬ ದಿವಸ ಆದಮೇಲೆ ಪಂಚೆ ಮತ್ತು ಶರ್ಟ್ ಹಾಕಿದ್ದೀನಿ, ಸಖತ್ತಾಗಿದೆ ಗೈಸ್. ಇದು ಸ್ನಿಚ್ಚಲ್ಲಿ ತೊಗೊಂಡಿದ್ದು ಶರ್ಟು, ಸೂಪರ್ ಆಗಿದೆ, ಬ್ಯೂಟಿಫುಲ್. ಹಾಯ್ ನಂದನ್, ಏನು ಸಮಾಚಾರ ತುಂಬ ದಿವಸ ಆದಮೇಲೆ? ಏನಿಲ್ಲ, ನಾರ್ಮಲ್ ಹಂಗೆ ಸುಮ್ಮನೆ ಹಬ್ಬ ಅಲ್ಲ ಇವತ್ತು, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಬರೋಣ ಅಂತ. ಯಾಕೆ ಬಂದೆ? ಬ್ಲೆಸ್ಸಿಂಗ್ಸ್ ತೊಗೊಳಕ್ಕೆ. ನಮ್ಮಮ್ಮ, ಹಾಯ್ ಮಮ್ಮಿ. ಗೈಸ್, ನಮ್ಮಮ್ಮಗೆ ಬೈದೆ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಮಮ್ಮಿ, ಸಾರಿ ಮಮ್ಮಿ. ನಮ್ಮಮ್ಮ ಇವತ್ತು ಉಪವಾಸ ಮಾಡ್ತಿದ್ದಾರೆ, ಉಪವಾಸ ಸತ್ಯಾಗ್ರಹ, ವೈಕುಂಠ ಏಕಾದಶಿ ದಿನ. ಮಮ್ಮಿ, ವೈಕುಂಠ ಏಕಾದಶಿ ಯಾಕೆ ಮಾಡ್ತಾರೆ ಅದನ್ನೆಲ್ಲ ಹೇಳ್ಬೇಕಾಯ್ತಾ ಲೈನಲ್ಲಿ ನಿಂತ ಮೇಲೆ? ಹಾಂ, ನಮ್ಗೆ ಗೊತ್ತಿಲ್ಲ. ವಾ,
ಕೋಪ ಮಾಡ್ಕೊಂಡಿದ್ಯಾ ನನ್ನ ಮೇಲೆ? ಹಾಂ, ಲಿಬ್ಬಾಮ್ ಹಾಕೋ. ಬಾದ್ರು ಗೈಸ್, ಧ್ರುವನು ಅಷ್ಟೇ. ಹಾಯ್ ಧ್ರುವ್. ಹಲೋ ಹಲೋ. ಇವತ್ತು ಕಾಲೇಜ್ಗೆ ಹೋಗಿದ್ದೆ ಹೇಳು. ಕಾಲೇಜಿಗೆ ಹೇಳು. ಹೇಳಲ್ಲ. ಎಕ್ಸಾಮ್ ಇಲ್ಲ ಅಂದ್ರೂ ಕಾಲೇಜ್ಗೆ ಹೋಗಿ ಏನು ಮಾಡ್ತೀಯಾ? ಸುಮ್ಮನೆ ಅಲ್ಲಿ ಹೋಗಿ ಓಕೆ, ಸೊ ಈಗ ನಮ್ಮಪ್ಪನೂ ಬರ್ತಿದ್ದಾರೆ. ಸೊ ನಾವು 5 ಜನನು ಇಸ್ಕೊಂಡು ಹೋಗ್ತೀವಿ. ಕಮೋನ್, ಲೆಟ್ಸ್ ಗೋ. ಮೊಬೈಲ್ ಮರೆತು ಬಂದುಬಿಟ್ಟಿದ್ದೆ, ಸೊ ಅದಕ್ಕೆ ವಾಪಸ್ ಹೋಗಿ ತೊಗೊಂಬರೋಣ ಅಂತ ಹೋಗಿದೆ. ಈ ಕಡೆ ತೋರಿಸು, ಆ ಕಡೆ. ಸೊ ನಮ್ಮಪ್ಪ ನಮ್ಮಮ್ಮ, ಲೆಟ್ಸ್ ಗೋ. ಇಸ್ಕಾನ್ ಟೆಂಪಲ್ ಹತ್ರ ಸಿಗ್ತೀನಿ, ಬನ್ನಿ. ನಾವು ಹೋಗ್ತಿರೋದು ಇಸ್ಕಾನ್ ಟೆಂಪಲ್ಗೆ. ರಶ್ ಇರುತ್ತೆ, ನೋಡೋಣ ಹೆಂಗಿರುತ್ತೆ ಏನು ಎಲ್ಲ ಹೇಳ್ತೀನಿ, ಬನ್ನಿ ಹೋಗೋಣ. ಗೈಸ್, ನಂಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಕೇಳುತ್ತೋ ಇಲ್ವೋ. ಕೇಳುತ್ತೆ ಮೋಸ್ಟ್ ಪ್ರಾಬಬ್ಲಿ. ಏನಪ್ಪ ಅಂತ, ಅಕ್ಕಿಗಳು ಸೌಂಡ್ ನೋಡಿ ಗೈಸ್. ಅಲ್ಲಿ ಅದು KSDL, ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಫ್ಯಾಕ್ಟ್ರಿ. ಡಿಟರ್ಜೆಂಟ್ ಲಿಮಿಟೆಡು ಅದ್ರ ಫ್ಯಾಕ್ಟ್ರಿ. ಮೈಸೂರು ಸ್ಯಾಂಡಲ್ ಸೋಪಲ್ಲಿ ಇಲ್ಲೇ ಮಾಡೋದು. ನಾನು ಪಂಚೆ ಎಲ್ಲ ಹುಡ್ಕೊಂಬಂದಿದ್ದೀನಿ. ಅಲ್ಲಿ ರಶ್ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ ನನಗೆ. ಗಾಡಿನ ಅದಕ್ಕೆ ಹಿಂದನೇ ನಿಲ್ಲಿಸ್ಬಿಡೋದ್ವಿ. ಅಲ್ಲಿ ಹೋದ್ರೆ ಖಂಡಿತ ನಿಲ್ಸೋಕ್ಕಾಗಲ್ಲ, ಅದು ನಮಗೆ ಗೊತ್ತು. ಓಕೆ, ಸೊ ಇವಾಗ ನಮ್ಮ ಹತ್ರ ಪಾಸ್ ಇದೆ, VIP ಪಾಸ್. 2 ಕಾರ್ಡ್ ಇದೆ. ಓಕೆ, ಸೊ ಅದರಲ್ಲಿ ಬೇಗ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಫುಲ್ಲು ಟ್ರಾಫಿಕ್ಕು ಗೈಸ್. ಬಾ ಸಾಕಾ? 0.5 ವಿಡಿಯೋ ಮಾಡಬೇಕು. ಒಂದು ಅಷ್ಟು ವೈಡಾಗಿ ಬರುತ್ತೆ ಚೆನ್ನಾಗಿ, ಬಟ್ ಕ್ಲಾರಿಟಿ ಇರಲ್ಲ, ಅದೇ ಬೇಜಾರು. ಯೂಶಲಿ ಆ ಕಡೆಯಿಂದ ಎಂಟ್ರಿ ಇರೋದು. ಲಾಸ್ಟ್ ಟೈಮ್ ನಾನು ತೇಜಣ್ಣ VIP ಪಾಸ್ ಇದೆ ಅಂದ್ಬಿಟ್ಟು ಬಂದು ಗ್ರೀನ್ ಪಾಸ್ ಹಾಂ, ಅಲ್ಲಿ ನಿಂತು ತುಂಬ ರಶ್ ಅದು. 1.5 hour. ಸೊ ಇವಾಗ ನಾವು ಬೇಗ ಹೋಗ್ಬೋದು, ಬೇಗ ದರ್ಶನ ನೋಡೋಣ ಏನಾಗುತ್ತೆ ಅಂತ ತೋರಿಸ್ತೀನಿ. ಫಸ್ಟ್ ಹೋಗಿ ಅಲ್ಲಿ ಮಾತಾಡ್ಬೇಕು, ನಾವು ಮಾತಾಡೋಣ ಬನ್ನಿ. ನಾವು ಮೊನ್ನೆ ಹಿಂಗೆ ಹೋಗಿದ್ದು, ಬೇರೆಗೆಲ್ಲ ಬೇರೆ ಕಡೆಯಿಂದ ಲೈನ್ ಇದೆ, ಬಟ್ ನಾವು ಈ ಕಡೆ ಹೋಗಿದ್ದು. ಅದು ಎಲ್ಲಿ ಅಂತ ಗೊತ್ತಿಲ್ಲ, ಅದೆಲ್ಲಿ ಅಂತ ಫಸ್ಟ್ ಹುಡುಕಿ ಅಲ್ಲಿಂದ ಹೋಗೋಣ ಬನ್ನಿ. ಗೈಸ್, ಫಸ್ಟು ಈ ಕಾರ್ಡ್ನ ತೋರಿಸಿ, DCCಲಿ ಪಾಸ್ ಇಸ್ಕೊಬೇಕಂತೆ, ಆಮೇಲೆ ಎಂಟ್ರಿ ಅಂತೆ. ಎಲ್ಲಿ DCC? ಅಲ್ಲಿ ಮುಂದೆ ಲಿಫ್ಟ್ ಇದೆಯಂತೆ, ಆ ಲಿಫ್ಟ್ ಹತ್ರನೇ ಬರುತ್ತಂತೆ DCC. ಸೊ DCC ಹತ್ರ ಹೋದ್ರೆ ಅವ್ರು ಪಾಸ್ ಕೊಡ್ತಾರೆ, ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕು ನಾವು. ಹಾಂ, ದಟ್ ಸೈಡ್. ಹಾಂ, ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಗೈಸ್, ಅವ್ರು ನಮಗೆ ದಾರಿ ತೋರಿಸ್ಬಿಟ್ಟು ಈ ಕಡೆಯಿಂದ ಹೋಗಿ ಅಂತ ತೋರಿಸಿದ್ರು. ನಿಮ್ಗೆ ಹೇಳ್ತೀನಿ ಏನಾಯಿತು ಅಂತ ಅಂದ್ಬಿಟ್ಟು. ಸೊ ಇವಾಗ ಸದ್ಯಕ್ಕೆ ಹ್ಯಾವ್ ಟು ಗೋ. ಸೊ ನಾವು ಹೆಂಗೆ ಹೋಗ್ಬೇಕು ಅಂತಲೂ ಹೇಳಿದ್ರು. ನಾವು ಉಲ್ಟಾ ಹೋಗಿ ರೈಟ್ ತಿರ್ಕೊಬೇಕಂತ, ಬಿಕಾಸ್ ಎಲ್ಲರೂ ಬರ್ತೀಯಾರ ಈ ಕಡೆಯಿಂದ. ಸೊ ಯು ಹ್ಯಾವ್ ಟು ಗೋ ಬ್ಯಾಕ್ವರ್ಡ್ಸ್. ಹರೇ ಕೃಷ್ಣ. ಎಕ್ಸ್ಕ್ಯೂಸ್, ಹರೇ ಕೃಷ್ಣ. ಪಾಸ್ ತೋರಿಸ್ರೆ ಬಿಡ್ತಾರೆ ಅಂತ. ಹಾಂ, ಅದೇ ಈ ಕಡೆನೇ. ಹರೇ ಕೃಷ್ಣ 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 ಹರೇ ಹರೇ. ಸೊ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಈ ಥರ ಬರೋಕ್ಕೆ. ಏನೋ ಗೊತ್ತಿಲ್ಲ, ಇವಾಗ ಎಲ್ಲ ಅಂತಾರೆ ಹಿಂಗೆ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ನನಗೇನು ಅನಿಸುತ್ತೆ ಅಂತಂದರೆ, ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ದೇವ್ರು ಕರ್ಸ್ಕೋರಿ. ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ದೇವ್ರು ಕರ್ಸ್ಕೋಬೇಕು. ಈ ಥರ ಒಂದು ಇದ್ರಲ್ಲಿ ಬರ್ತೀವಿ ಅಂತಂದರೆ ದೇವರೇ ತಾನೇ ಡಿಸೈಡ್ ಮಾಡಿರೋದು. ದೇವ್ರು ನಿಮ್ಮನ್ನ ಚೂಸ್ ಮಾಡಿ ನಿಮ್ಮಿಂದ ಅವ್ರಿಗೆ ಸೇವೆ ಮಾಡಿಸ್ಕೋಬೇಕು. ಅದಕ್ಕೆ ನಿಮ್ಮ ಹತ್ರ ಸುಮ್ಮನೆ ಅಷ್ಟು ದುಡ್ಡು ಇಸ್ಕೊಳ್ಳಲ್ಲ. ನಿಮ್ಮಿಂದ ದೇವ್ರಿಗೆ ಸೇವೆ ಆಗಬೇಕು, ಅದಕ್ಕೆ ನಿಮ್ಮ ಹತ್ರ ಅಷ್ಟು ದುಡ್ಡು ಕಟ್ಸ್ಕೊಂಡು ಪಾಸ್ಪೋರ್ಟ್ ಅಷ್ಟೇ. ಅದನ್ನೆಲ್ಲರೂ ಬೇರೆ ಬೇರೆ ಥರ ಅಂತ ಅನ್ಕೊಂತಾರೆ, ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ನಂಗೇನೋ ಒಂಥರ ಖುಷಿ ಈ ಥರ ಬಂದರೆ. ನಾವು ನಾರ್ಮಲಾಗೂ ಬಂದು ಜೀವನ ಮಾಡಿ ಇವಾಗ ಹಿಂಗೆ ಬರ್ತಾ ಇರೋದು. ಇವಾಗ ಡೈರೆಕ್ಟಾಗಿ ಹಿಂಗೆ ಬಂದಿಲ್ಲ, ಹಂಗೂ ಬಂದಿದ್ದೀವಿ ಹಿಂಗೂ ಬಂದಿದ್ದೀವಿ. ಅದರಲ್ಲೇ ಅಷ್ಟು VIP ಎಲ್ಲ ಇಷ್ಟು ರಶ್ ಇದೆ. ಇನ್ನು ಬೇರೆ ಕಡೆ ಗೈಸ್ ಆ್ಯಕ್ಚುಲಿ ನಾವು ಇದರಲ್ಲಿ ಹಿಂಗೆ ಬರೋಂಗೇ ಇರಲಿಲ್ಲ. ಅಯ್ಯೋ, ಅಲ್ಲೆಲ್ಲ ಹೋಗಿ ಏನೇನೋ ಹೇಳಿದ್ರು ಆಯಿತಾ. ನಾವು ಬಂದು ಒಬ್ರ ಹತ್ರ ಕೇಳಿದ್ವಿ, ಅವರೇ ಬಂದ್ಬಿಟ್ಟು ನಾನು ಈ ಕಡೆಯಿಂದ ದಾರಿ ತೋರಿಸ್ತೀನಿ ಮನೆ ಅಂತ ಹಿಂಗೆ ಕರ್ಕೊಂಬಂದರು. ಹಾಯ್. ಹಲೋ,
ಏನೇನು ಹೆಸರು? ಭುವನ್. ಭುವನ್. ಹಲೋ, ಹಾಯ್. ಏನೇನು ಹೆಸರು? ಅನಿ. ಅನಿ. ಹಾಯ್ ಅನಿ. ಫುಲ್ಲು ರಶ್ಶು ಗೈಸ್, ರಶ್ ನೋಡಿ. ಎಷ್ಟು ಜನ ಇದ್ದಾರೆ ಅಲ್ಲಿ ನೋಡಿ, ಇಲ್ಲಿ ನೋಡಿ, ರಶ್. ಅಲ್ಲಿದೆ ನೋಡಿ ದೇವ್ರು. ಇವಾಗ ಅಲ್ಲಿಗೆ ಹೋಗ್ಬೇಕು ನಾವು. ಇದನ್ನು ಮುಗಿಸ್ಕೊಂಡು ಎಂಟ್ರೆನ್ಸ್ ಎಲ್ಲ ಇಟ್ಟಾರೆ ನೋಡಿ ಗೈಸ್. ಆ್ಯಕ್ಚುಲಿ ನಾನು ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಬೇಗನೆ ಬಂದಿದ್ದೀವಿ. ಲೈನ್ ನೋಡಿ ಗೈಸ್ ಎಷ್ಟಿದೆ ನೋಡುವ, ಎಷ್ಟಿದೆ ಅದು. ಬಟ್ ಇಲ್ಲೋದೇ ಎಲ್ಲ ಒಂದೇ. ಎಲ್ಲೋದ್ರೆ ಹಾಂ. ಸೊ ಇವಾಗ ಅಲ್ಲಿ ಇರೋ ದೇವ್ರನ್ನ ನಾವು ಮುಟ್ಕೊಂಡು ಹೋಗ್ಬೇಕು, ಅಲ್ಲಿ ಮುಟ್ಬಿಟ್ಟು ಹೋಗ್ಬೇಕು ಗೈಸ್. ನಮಗೆ ಇಲ್ಲಿಂದ ಹಿಂಗೆ ಡೈರೆಕ್ಟ್ ಎಂಟ್ರಿ ಇದೆ. ಅವ್ರಿಗೆಲ್ಲ ಹಂಗೋಗಿ ಆ ಕಡೆಯಿಂದ ಸುತ್ತಿ ಬಳಸಿ ಬರಬೇಕು. ಲೈಟ್ ಬೀಳ್ತಿರೋದಕ್ಕೂ ಖುಷಿ ಆಗುತ್ತೆ ಗೈಸ್. ಇದೇ ಹಿಂಗೆ ಅಂದರೆ ತಿರುಪತಿ ಹೆಂಗಿರುತ್ತೆ ಹೇಳಿ. ನಾನು ತಿರುಪತಿ ಏನೋ ಆಶ್ಚರ್ಯಕರ ವಿಷಯ ಅಂದರೆ ನಾನು ತಿರುಪತಿಗೆ ಹೋಗಿಲ್ಲ ಇನ್ನು. ಓಕೆ, ಇವಾಗ ವಿಡಿಯೋ ಇಲ್ಲ. ಸೊ ದೇವ್ರನ್ನ ನೀಟಾಗಿ ತುಂಬಿಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್ ಗೈಸ್. ಎಷ್ಟು ಬೇಗ ಆಯ್ತು ನೋಡಿ ದರ್ಶನ. ಹೆಂಗನ್ಸು ಒಮ್ಮೆ? ಚೆನ್ನಾಗ. ಯಾಕಂಗೆ ಗುರ್ರಂತ ಇದೆಯಾ? ಏನು ಇಲ್ಲ, ಚೆನ್ನಾಗಿತ್ತು. ಚೆನ್ನಾಗಿದಾ? ಸೂಪರ್ ಆಗೈತಪ್ಪ ದರ್ಶನ ಕೃಷ್ಣ ಪರಮಾತ್ಮ. ನೋಡಿ ಸಾಲ ಆಯ್ತು ಗೈಸ್. ಸೊ ಇವಾಗ ಸೀದಾ ಕೆಳಗಡೆ ಹೋಗ್ಬೋದು ನಾವು. ಥ್ಯಾಂಕ್ ಯು. ಹೆಂಗೆ ಹೋಗೋದು? ಹಂಗೆ ಹೋಗೋದು ಅನ್ಸುತ್ತೆ ಕೆಳಗಡೆಗೆ. ಓ, ನಮಗೂ ಡೈರೆಕ್ಟ್ ಆಗಿಬಿಟ್ರು. ಡೈರೆಕ್ಟ್ ಬಿಡಲ್ಲ, ಎಲ್ಲ ನೋಡ್ಕೊಂಡು ಹೋಗಿ. ಮೊನ್ನೆ ಡೈರೆಕ್ಟ್ ಆಗಿಬಿಟ್ರು. ಇಲ್ಲೆಲ್ಲ ಇದೆಯಲ್ಲ ಗೈಸ್, ಇದು ನೋಡಿ ಹೆಂಗಿದೆ ಲೈಫ್ ಸೈಕಲ್. ಎಷ್ಟು ಆಟ ಆಡ್ತೀವಿ ಎಷ್ಟರಲ್ಲಿ. ಹಾಂ ಅಲ್ವಾ? ಅಷ್ಟರಲ್ಲಿ ಎಷ್ಟು ಆಟ ಆಡ್ತೀವಿ. ಹರೇ ಕೃಷ್ಣ. ಹಿಂಗೆ ಬಂದು ಇಲ್ಲಿ ಕಂಸನ್ ಸಾಯಿಸೋದು, ಆಮೇಲೆ ಭಗವಾನ್ ವಿಷ್ಣು ಆಗೋದು, ಗೋವರ್ಧನ ಬೆಟ್ಟ ಹತ್ತಿದ್ದು. ಬಾಬಾ ನಮ್ಮಮ್ಮ ಫುಲ್ಲು ಭಕ್ತಿ ಗೈಸ್. ನಮ್ಮಮ್ಮಗೆ ಕೃಷ್ಣ ಅಂದರೆ ಸಖತ್ ಇಷ್ಟ. ಅಲ್ವಾ ಮಮ್ಮಿ? ನಾನು ಕೃಷ್ಣನ ಥರ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅವಾಗ. ಹೌದು. ಆಡೋದು ಹಂಗೆ ಆಡ್ತೀನಲ್ಲ ಮಮ್ಮಿ. ಮಮ್ಮಿ ಇದು ಜಗನ್ನಾಥ, ಪುರಿ ಜಗನ್ನಾಥ. ಪೂರಿ ಜಗನ್ನಾಥ ಸ್ವಾಮಿ. ಪೂರಿ ಜಗನ್ನಾಥ. ಗೈಸ್ ಇಲ್ಲೊಂದು ಏನೋ ಇಲ್ಲಿ ತೀರ್ಥ ಇಲ್ಲಿಸ್ಕೊಂಡು ಅಲ್ಲೋಗಿ ಪ್ರಸಾದ ಹಾಕ್ಸ್ಕೊಳ್ಳೋದು. ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್. ಆ್ಯಕ್ಚುಲಿ 2 ಕೈಯಲ್ಲಿ ತೊಗೊಬೇಕು. ನಾನು ವಿಡಿಯೋ ಮಾಡ್ತಿರೋದಕ್ಕೆ ಒಂದೇ ಕೈಯಲ್ಲಿ ತೊಗೊಂಡೆ. ಪಪ್ಪಿ ತಪ್ಪಿ ಅದ್ರ ಬೇರೆ ಎಕ್ಸಿಟಿಗೆ ಬಂದ್ಬಿಡುವ ಅಂತ. ಎರಡು ಒಂದೇ ತಾನೆ ಎಕ್ಸಿಟ್. ಓಕೆ, ಇವಾಗ ಸೀದಾ ರಿಸೆಪ್ಷನ್ ಅಂತ ಕೆಳಗಡೆ ಹೋಗಿ ಅಲ್ಲೇ ನಮ್ಮ ಫುಟ್ ಇದೆ ತೊಗೊಬೇಕು. ಗೈಸ್ ಈ ಕಡೆಯಿಂದ ಎಂಟ್ರಿ ಆಗಿ ಅಲ್ಲಿಗೆ ಹೋಗಿ ಮೇಲಕ್ಕೆ ಅಲ್ಲೆಲ್ಲ ಮುಗಿಸ್ಕೊಂಡು ಹಂಗೆ ಬಂದು ವಾಪಸ್ ಹಿಂಗೇ ಬಂದ್ವಿ ಕೆಳಗಡೆಗೆ. ಸೊ ಇವಾಗ ಎಲ್ಲ ಮುಗ್ದಿದೆ ಒಳ್ಳೆ ಥರದಲ್ಲಿ, ಬೇಗ ಪ್ರತಿಯೊಂದೂ ಆಯಿತು ಗೈಸ್. ಫೈನಲಿ ಆಚೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು. ಸೊ ನಾನು ನಿಮಗೆ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೀದಾ ಇವಾಗ ಮನೆಗೆ ಹೋಗೋದು. ನಮ್ಮಮ್ಮ ಸುಸ್ತಾಗ್ಬಿಟ್ಟವ್ರೆ. ನಮ್ಮಮ್ಮ ಉಪವಾಸ ಬೇರೆ ಮಾಡ್ತೀಯಾರ, ಫುಲ್ ಸುಸ್ತಾಗ್ಬಿಟ್ಟಾರ. ಹಾಂ, ಈಗ ಜಸ್ಟು ಮನೆಗೆ ಬಂದು ಏನು ಮಾಡಬೇಕು ಈಗ ಕಿಟಕಿ ಕಟ್ಬಿಡ್ಬೇಕು. ದಾರ ಕಿಟಕಿ ಕಟ್ಬಿಟ್ಟು ಹೇಳಿದ್ರೆ ಅಡ್ಡಕ್ಕೆ ಹಲ್ಲಾಡ್ತಿರ್ತದೆ. ಗೈಸ್ ಅವಳು ಅದನ್ನ ತಂದು ಕೊಡ್ತಾಳೆ, ಆ ದಾರ ಥರ ಇದೆಯಲ್ಲ ಅದನ್ನು ನಾವೆಲ್ಲ ಎಳಿಬೇಕು. ಅವಾಗ ಅವಳು ಈ ಕಡೆಯಿಂದ ಎಳಿತಾಳೆ, ಈ ನಾವು ಆ ಕಡೆಯಿಂದ ಎಳಿಬೇಕು. ತಂದು ಕೊಟ್ಬಿಡ್ತಾಳೆ. ಅಲ್ಲ ಇವಾಗ ನಾವು ತಿಂತಿರ್ಬೇಕಾದ್ರೆ ಇವಳು ಬಂದು ಬೊಗಳ್ತಾಳೆ ನಂಗೂ ಕುಡಿ ಅಂತ. ಅವಳು ತಿಂತಿರ್ಬೇಕಾದ್ರೆ ನಾವು ಹಂಗೆ ಹೋಗಿ ಕೇಳ್ತೀವ. ಓಕೆ, ನೆಮ್ಮದಿಯಾಗಿ ಬೇಗ ಫಾಸ್ಟ್ ಎರಡು ಒಂದೇ ಸಕ್ಕದಾಗಾಯ್ತು ದರ್ಶನ.
ಆ ಪಾಸ್ ಇದ್ದಿದ್ದರಿಂದ ಶೀಘ್ರವಾಗಿ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು ಗೈಸ್, ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ನಾನು ಯೂಶ್ವಲಿ ಹೋಗಿಲ್ಲ, ಇದೇ ಫಸ್ಟ್ ಟೈಮು. ಈ ಟೈಮಲ್ಲೆಲ್ಲ ಇಸ್ಕೊಂಡ್ಗೆ ಹೋಗಿದ್ದೀನಿ, ಬಟ್ ಈ ಟೈಮಲ್ಲಿ ಹೋಗಲ್ಲ, ಕೃಷ್ಣ ಜನ್ಮಾಷ್ಟಮಿ ಅದಕ್ಕೆಲ್ಲ. ಯಾಕಂದರೆ ತುಂಬ ರಶ್ ಇರುತ್ತೆ ಆಯಿತಾ. ಅಷ್ಟಮಿಗೆ ಹೋಗ್ಬೇಕು ನಾನು ಇಸ್ಕಾನ್ಗೆ, ಅಲ್ಲೇ ಇರ್ತೀನಿ. ಕೃಷ್ಣ ಜನ್ಮಾಷ್ಟಮಿಗ ಹೋಗೋಣ, ಗೋಲ್ಡನ್ ಪಾಸ್ ಕೊಡ್ತಾರೆ ಅವಾಗ. ಫುಲ್ ನೈಟ್ ಇರಬೇಕು ಕೃಷ್ಣ ಊಟ ಗಂಟ. ಹಾಂ, ಹಂಗೆ ಇರಿಸ್ಕೊಳ್ಳಲ್ಲ. ಯಾಕೆ ಇಸ್ಕೊಳ್ಳಲ್ಲ, ಎಷ್ಟ ಬೆಳಕರಿಯ ಗಂಟೆ ಇರುತ್ತೆ, ಇರ್ಬೋದು ಕೃಷ್ಣ ಜನ್ಮಾಷ್ಟಮಿಗೆ ಅವತ್ತೊಂದು ಉಪವಾಸ. ಓಕೆ ಗೈಸ್, ಬೆಳಗಾವಿ ಇರ್ತದೆ ದೇವಸ್ಥಾನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಏಕಾದಶಿ ರೀ, ಜಾಗರನೂ ಇರುತ್ತೆ. ಜಾಗರ ಅಲ್ಲ, ಅದು ಜಾಗರಣೆ. ಅದು ಇರುತ್ತೆ, ಜಾಗರ ಉಪವಾಸ ಎಲ್ಲ ಜಾಗರ ಅಂದ್ರೆ ಏನು? ಜಾಗರಣೆ, ಅದು ಜಾಗರ ಉಪವಾಸ ಎಲ್ಲ ಇರುತ್ತಲ್ಲ, ಅದು ಹಂಗಾಗಿ ಅಲ್ಲ ಅವರೆಲ್ಲ ಕೈಯಾಗ ಕೂತಿದ್ರಲ್ಲ ಬ್ಯಾಗೊಳಗೆ ನೀನು ಕೂತ್ಕೋಬಹುದು. ದೇವ್ರು ಒಳ್ಳೆ ನೋಡಿ ಗೈಸ್, ನೋಡಿ ನಮ್ಮಮ್ಮ ಹತ್ರ ಇದ್ದು ನನ್ನ ಹತ್ರ ತಂದು ಕೊಟ್ಲು. ಇದನ್ನ ಹೆಸರೇ ಎತ್ಕೊಂಬತ್ತಾಳೆ ನೋಡಿ. ಏಕಾದಶಿ ಮಹತ್ವ ಭಾರಿ ದೊಡ್ಡದು. ನೋಡಿ ಎತ್ಕೊಂಬಂದು ನನಗೆ ಕೊಡ್ತಾಳೆ ಇವಾಗ. ಹೇಳಿಲ್ವಾ? ನೋಡಿ ಗಾಯ್ಸ್, ಬುಜ್ಜು ಗುಡ್ಡಿ ನಂದು ಬುಜ್ಜು ಗುಡ್ಡಿ. ಭಾಷೆ ಆಡೋದೇ ಒಂದೇ ಭಾಷೆ ಕನ್ನಡ.